ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಂತಹ ಕಾಂಗ್ರೆಸ್ಸಿಗರು ಚಿಕ್ಕಬಳ್ಳಾಪುರದಲ್ಲಿ ಈಗ ಪ್ರದೀಪ್ ಈಶ್ವರ್ ವರ್ಸಸ್ ಕಾಂಗ್ರೆಸ್ ಜಗಳ. ಪೊಲೀಸ್ ಭದ್ರತೆ ಪಡೆದು ಓಡಾಡ್ತಾ ಇದ್ದಾರಂತೆ ಶಾಸಕ ಪ್ರದೀಪ್ ಈಶ್ವರ್. ಎಸ್, ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತಿರುಗಿ ಬಿದ್ದಂತಹ ಕಾಂಗ್ರೆಸ್ಸಿಗರು. ಚಿಕ್ಕಬಳ್ಳಾಪುರದಲ್ಲಿ ಈಗ ಪ್ರದೀಪ್ ಈಶ್ವರ್ ವರ್ಸಸ್ ಕಾಂಗ್ರೆಸ್ ಜಗಳ. ಪೊಲೀಸ್ ಭದ್ರತೆಯನ್ನ ಪಡೆದು ಓಡಾಡ್ತಾ ಇದ್ದಾರಂತೆ ಶಾಸಕ ಪ್ರದೀಪ್ ಈಶ್ವರ್. ಹಾಗಾದ್ರೆ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಆಗ್ತಾ ಇರುವುದಾದ್ರೂ ಏನು? ಇದು ಶಾಸಕ ಪ್ರದೀಪ್ ಈಶ್ವರ್ ವರ್ಸಸ್ ಕಾಂಗ್ರೆಸ್ಸಿಗರ ಸುದ್ದಿ. ಎರಡೇ 2 ವರ್ಷದಲ್ಲಿ ಕಾಂಗ್ರೆಸ್ಸಿಗರ ವಿಶ್ವಾಸವನ್ನ ಕಳೆದುಕೊಂಡಂತಹ ಪ್ರದೀಪ್ ಈಶ್ವರ್. ಎಸ್, ಪ್ರದೀಪ್ ಈಶ್ವರ್ಗೆ ಏನಾಯ್ತು ಹಾಗಾದ್ರೆ? ಪ್ರದೀಪ್ ಈಶ್ವರ್ ಹಿಂದೆ ಮುಂದೆ ಪೊಲೀಸರನ್ನ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿಯನ್ನ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಯಾಕೆ ಪಡೆದುಕೊಂಡ್ರು ಆ ಭಾಗ್ಯವನ್ನ? ಕಾಂಗ್ರೆಸ್ನ ಪ್ರದೀಪ್ ಈಶ್ವರ್ ಅವರ ಮಾತು ಅವರಿಗೆ ಮುಳುವಾಗಿ ಹೋಯ್ತಾ? ಹಾಗಾದ್ರೆ ಕಾಂಗ್ರೆಸ್ನವರೇ ಅವರನ್ನ ಇಷ್ಟಪಡ್ತಾ ಇಲ್ಲ, ಕಾಂಗ್ರೆಸ್ನವರೇ ಅವರನ್ನ ತೆಗಳ್ತಾ ಇದ್ದಾರೆ ಅಂತಂದ್ರೆ ಪ್ರದೀಪ್ ಈಶ್ವರ್ ಅವರು ಮಾಡಿದ್ದಾದ್ರೂ ಏನು? ಪ್ರದೀಪ್ ಈಶ್ವರ್ ಅವರಿಗೆ ಅಷ್ಟೊಂದು ಭಯ ಆಗ್ತಾ ಇದೆಯಾ ಪೊಲೀಸರನ್ನ ಹಿಂದೆ ಮುಂದೆ ಹಾಕೊಂಡು ತಿರುಗಾಡೋದು? ಎಸ್, ಶಾಸಕ ಪ್ರದೀಪ್ ಈಶ್ವರ್ ಮೈಕ್ ಸಿಕ್ಕದ ಕೂಡಲೇ ಸಾಕು ಕನ್ನಡ ಹಾಗೂ ತೆಲುಗು ಮಿಶ್ರಿತ ಭಾಷೆಯಲ್ಲಿ ಡೈಲಾಗ್ಗಳ ಮೇಲೆ ಡೈಲಾಗ್ ಅನ್ನ ಹೊಡಿತಾ ಇದ್ರು. 2 ವರ್ಷದಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರು ಹೆಂಗ್ ಬೆಳೀತೋ ಅವರಿಗೆ ವಿರೋಧಿಗಳು ಕೂಡ ಹಾಗೆ ಹುಟ್ಟುಕೊಂಡ್ರು. ಪ್ರದೀಪ್ ಈಶ್ವರ್ ಅವರು ಏಕವಚನದಲ್ಲಿ ಮಾತನಾಡೋದು ಸರ್ವೇ ಸಾಮಾನ್ಯವಾಗ್ಬಿಡ್ತು, ಅವರು ಶಾಸಕರಾಗ್ಲಿ ಸಂಸದರಾಗ್ಲಿ. ಈಗ ಪ್ರದೀಪ್ ಈಶ್ವರ್ ಅವರನ್ನ ನೋಡಿದ್ರೆ ಕಾಂಗ್ರೆಸ್ಸಿಗರಿಗೆ ಆಗ್ತಾ ಇಲ್ಲ. ಅಂತದ್ದು ಪ್ರದೀಪ್ ಈಶ್ವರ್ ಅವರು ಏನು ಮಾಡಿದ್ರು? ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಾಂಗ್ರೆಸ್ಸಿಗರಿಂದಲೇ ಬಂಡಾಯ ಸಭೆ. ಚಿಕ್ಕಬಳ್ಳಾಪುರದ 100ಕ್ಕೂ ಅಧಿಕ ಕಾಂಗ್ರೆಸ್ ಮುಖಂಡರಿಂದ ಬಂಡಾಯ ಸಭೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಾಂಗ್ರೆಸ್ಸಿಗರಿಂದಲೇ ಬಂಡಾಯ ಸಭೆ. ಚಿಕ್ಕಬಳ್ಳಾಪುರದ 100ಕ್ಕೂ ಹೆಚ್ಚು ಅಧಿಕ ಕಾಂಗ್ರೆಸ್ ಮುಖಂಡರಿಂದ ಬಂಡಾಯ ಸಭೆ. ನಂದಿ ಕ್ರಾಸ್ನ ತೋಟದ ಮನೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಮುಖಂಡರ ಸಭೆ. ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಂದಿ ಎಂ ಅಂಜನಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಂಚಿನಹಳ್ಳಿ ಪ್ರಕಾಶ್, ಕೆಪಿಸಿಸಿ ಮಾಜಿ ಅಧ್ಯಕ್ಷ ಸದಸ್ಯ ಅಜಿತ್ ಪ್ರಸಾದ್, ವಕೀಲ ನಾರಾಯಣಸ್ವಾಮಿ, ಎನ್ವಿ ಶಂಕರ್, ನಗರಸಭೆಯ ಮಾಜಿ ಸದಸ್ಯ ವಿಲ್ಟನ್ ವೆಂಕಟೇಶ್,
ಮಂಡಿಕಲ್ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಡಿವಿ ರಾಜೇಶ್, ಕೊಚಿಮಲ್ ಮಾಜಿ ನಿರ್ದೇಶಕ ಭರಣಿ ವೆಂಕಟೇಶ್, 100ಕ್ಕೂ ಅಧಿಕ ಕಾಂಗ್ರೆಸ್ ಮುಖಂಡರು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಮಹತ್ವವಾದ ಸ್ಥಾನವನ್ನ ಪಡೆದುಕೊಂಡವರು ಕಾಂಗ್ರೆಸ್ನಲ್ಲಿ. ಇವರೆಲ್ಲರನ್ನೂ ವಿರುದ್ಧವಾಗಿ ಇಟ್ಟುಕೊಂಡಿದ್ದಂತಹ ಪ್ರದೀಪ್ ಈಶ್ವರ್ ಮಾಡಿದ್ದಾದ್ರೂ ಏನು? ಇವರ ವಿರೋಧವನ್ನ ಪ್ರದೀಪ್ ಈಶ್ವರ್ ಯಾಕಾಗಿ ಕಟ್ಕೊಂಡ್ರು? 2 ವರ್ಷದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷದಲ್ಲಿ ಸಾಕಪ್ಪ ಸಾಕು ಪ್ರದೀಪ್ ಈಶ್ವರ್ ಅವರ ಈ ಒಂದು ಅಧಿಕಾರ ಅನ್ನೋ ತರ ಮಾಡ್ಬಿಟ್ರ ಪ್ರದೀಪ್ ಈಶ್ವರ್ ಅವರು. ಮೈಕ್ ಕಾಣಿಸ್ ಕೂಡಲೇ ಮೋಟಿವೇಶನ್ ಕೊಡೋದು ಬಿಟ್ಟುಬಿಟ್ಟು ಆ ಕೆಲಸವನ್ನ ಮಾಡ್ತಾ, ಮೋಟಿವೇಶನ್ ಅನ್ನ ಕೊಡೋದು ಆ ಒಂದು ಕೆಲಸವನ್ನ ಮಾಡ್ತಾ ಕ್ಷೇತ್ರದ ಕೆಲಸವನ್ನ ಮರ್ತು ಬಿಟ್ರ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಸ್, ಪ್ರದೀಪ್ ಈಶ್ವರ್ ಎಂಎಲ್ಎ ಆದ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ. ಎಸ್, ಪ್ರದೀಪ್ ಈಶ್ವರ್ ಎಂಎಲ್ಎ ಆದ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ. ಯಾವ್ಯಾವ ಹಿನ್ನಡೆ ಆಯ್ತು ಪಾಯಿಂಟ್ಸ್ 1ರಿಂದ ನೋಡ್ಕೊಂಡು ಹೋಗೋಣ. ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಗೆ ಸೋಲು. ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿಲ್ಲ. ಎಪಿಎಂಸಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಖಂಡ ಸೋಲು. ಪ್ರದೀಪ್ ಈಶ್ವರ್ ವರ್ತನೆ ಬದಲಿಸಿಕೊಳ್ಳದೆ ಹೋದರೆ ಕಾಂಗ್ರೆಸ್ನಲ್ಲಿ ಉಳಿಗಾಲವೇ ಇಲ್ವಾ? ಚುನಾವಣೆ ಗೆದ್ದ ಬಳಿಕ ಕಾರ್ಯಕರ್ತರು ಮುಖಂಡರನ್ನೇ ಕಡೆಗಣಿಸಿದ್ರ ಪ್ರದೀಪ್ ಈಶ್ವರ್. ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಶಾಸಕರು ಬಿ ಫಾರ್ಮ್ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಕೊಡ್ಲಿ. ಪ್ರದೀಪ್ ಈಶ್ವರ್ ವಿರುದ್ಧ ಕೆರಳಿರುವಂತಹ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು. ಮಾತು ಬಿಟ್ಟು ಬಾಕಿ ಎಲ್ಲ ಕೆಲಸಗಳನ್ನು ಕೂಡ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರ ಪ್ರದೀಪ್ ಈಶ್ವರ್ ಎನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ಕಾಂಗ್ರೆಸ್ನಲ್ಲೇ ಒಳಜಗಳ ಶುರುವಾಗಿದೆಯಾ ಎನ್ನುವಂಥದ್ದು. 2 ವರ್ಷಕ್ಕೆ ತನ್ನ ಬಣ್ಣವನ್ನ ತೋರಿಸಿದ್ರ ಪ್ರದೀಪ್ ಈಶ್ವರ್ ಅಂತ ಹೇಳಿ. ಹಿಂದೆ ಚುನಾವಣೆಗೆ ನಿಂತುಕೊಳ್ಬೇಕಾದ್ರೆ ಸುಧಾಕರ್ ಅವರ ಎದುರುಗಡೆ ಇವರು ನಿಂತ್ಕೊಳ್ತಾರೆ. ಅದಾದ ನಂತರ ಅಖಂಡ ಗೆಲುವಿನಿಂದ ಪ್ರದೀಪ್ ಈಶ್ವರ್ ಗೆಲ್ತಾರೆ. ಡೈಲಾಗ್ಗಳ ಮೇಲೆ ಡೈಲಾಗ್ಗಳನ್ನ ಹಾಕ್ತಾರೆ. ಚಾಲೆಂಜ್ ಮಾಡೋದ್ರಲ್ಲಿ ಪ್ರದೀಪ್ ಈಶ್ವರ್ ನಂಬರ್ 1. ಚಾಲೆಂಜ್ಗಳನ್ನ ಮಾಡ್ತಾರೆ. ಆದ್ರೆ ಯಾವ ಕಾಂಗ್ರೆಸ್ ಅವರನ್ನ ಹೊಗಳ್ತಾ ಇತ್ತೋ ಅದೇ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಅವರನ್ನ ಕ್ಯಾರೆ ಅಂತ ಇಲ್ಲ. ಈಗ ಈ ಹಿಂದೆ ಏಕವಚನದಲ್ಲಿ ಮಾತನಾಡಿ ಫೇಮಸ್ ಆಗಿರ್ತಾರೆ. ಇದೇ ಪ್ರದೀಪ್ ಈಶ್ವರ್ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರಿಗೆ ಏಕವಚನದಲ್ಲಿ ಮಾತಾಡುತ್ತಾರೆ. ಅವರ ಬಾಯಿಯೇ ಅವರಿಗೆ ಮುಳುವಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾರನ್ನೂ ಕೂಡ ಕೇರೆ ಮಾಡ್ತಾ ಇಲ್ಲ ಪ್ರದೀಪ್ ಈಶ್ವರ್ ಎನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಒಳಗಾಗ್ತಾ ಇರುವಂತಹ ವಿಚಾರ. ಸಾರ್ವಜನಿಕ ವಲಯದಲ್ಲಿ ಇದೇ ಚರ್ಚೆ ಆಗ್ತಾ ಇದೆ. ಪ್ರದೀಪ್ ಈಶ್ವರ್ ಅವರ ವರ್ತನೆಯನ್ನ ಬದಲಾವಣೆ ಮಾಡಿಕೊಳ್ಳದೆ ಹೋದ್ರೆ ಕಾಂಗ್ರೆಸ್ನಲ್ಲಿ ಉಳಿಗಾಲ ಇರಲ್ವಾ ಅನ್ನುವಂಥದ್ದು. ಯಾಕಂದ್ರೆ 100ಕ್ಕೂ ಅಧಿಕ ಮುಖಂಡರು ಹಾಗೂ ಕಾರ್ಯಕರ್ತರು ನಂದಿ ಕ್ರಾಸ್ನಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ಗೆ ಏನಾಗ್ತಾ ಇದೆ? ಬರ್ತಾ ಇದೆ ಅಷ್ಟೇ ಅಂದ್ರೆ ನನ್ನ ಸಂಜೆ ಸಮೀಪದ ಕಾರಹಳ್ಳಿಯಲ್ಲಿ
ಕಾರಹಳ್ಳಿಯ ಖಾಸಗಿ ತೋಟದ ಮನೆಯಲ್ಲಿ ಮಾಜಿ ಶಾಸಕ ಎಸ್.ಎಂ. ಮುನಿಯಪ್ಪ ಮತ್ತೆ ಅಪ್ಪ ಅವರ ತಂಡ ಸುಮಾರು ಒಂದು 150ಕ್ಕೂ ಹೆಚ್ಚು ಜನ ಪ್ರದೀಪ್ ಈಶ್ವರ್ ವಿರುದ್ಧ ಒಂದು ಸಭೆ ನಡೆಸಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಆಯ್ಕೆ ದೂರನ್ನ ಸಲ್ಲಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಸಹ ಸಭೆ ಕೈಗೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಎಸ್ ಸಂತೋಷ್, ಈ ಒಂದು ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ 100ಕ್ಕೂ ಅಧಿಕ ಜನ ಮೀಟಿಂಗ್ ಅನ್ನ ಹಾಕ್ತಾ ಇರೋ ಕಾರಣ ಏನಾಗಿರಬಹುದು? ಕಾರಣ ಅಲ್ಲಿ ಸೇರಿರ್ತಕ್ಕಂಥ 150 ಜನ ಮುಖಂಡರು ಸಹ ಹಿರಿಯ ಮುಖಂಡರನ್ನ ಯಾವುದೇ ಒಂದು ಕ್ರಮಕ್ಕೂ ಸಹ ಆಹ್ವಾನ ಮಾಡುತ್ತಿಲ್ಲ. ಯಾವುದೇ ಸಭೆ ಸಮಾರಂಭಗಳು ಸಹ ಅವರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ. ಮತ್ತೆ ಸ್ಥಳೀಯ ಮಟ್ಟದ ಸಭೆ ಸಮಾರಂಭಗಳಿರ್ಬೋದು ಅಥವಾ ಮಂಡಳಿ ನಿಗಮಗಳ ಶಿಫಾರಸುಗಳಲ್ಲಿರ್ಬೋದು ಹಿರಿಯರನ್ನ ತಡೆಗಣಿಸಿ ಹಿರಿಯರಿಗೆ ಆಗಿದೆ ಒಂದು ಆರೋಪವನ್ನ ಇಟ್ಕೊಂಡು ಈಗ ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಎಸ್ ಸಂತೋಷ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.